ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲ. ಕನ್ಯಾ ರಾಶಿಯವರಿಗೆ ಈಗ ಗುರುಬಲ ಇಲ್ಲ, ಗುರುಬಲ ಬರ್ತಾ ಇದೆ. ಮೇ ತನಕ ಗುರುಬಲ ಇಲ್ಲ, ಆದರೂ ಗುರುಬಲ ಬರ್ತಾ ಇದೆ. ಆದರೆ ಈ ರಾಷ್ಟ್ರಾಧಿಪತಿ ಕೂಡ ಬುಧನ ಆಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತೀರಾ. ಏನು ಇಲ್ಲ ಅಂದರೂ ಜೀವನ, ಏನಿದ್ರೂ ಜೀವನ. ಆದರೂ ಕೂಡ ವ್ಯಾಪಾರದಲ್ಲಿ ಒಳ್ಳೆಯದಾಗತ್ತೆ. ಉದ್ಯೋಗ ಬದಲಾವಣೆಯಿಂದ ಅದೃಷ್ಟ ಕೂಡಿ ಬರ್ತಾ ಇದೆ. ಉದ್ಯೋಗದಲ್ಲಿ ಮಾರ್ಪಾಡಾಗುತ್ತೆ. ಖಾಸಗಿ ಸಂಸ್ಥೆಯನ್ನು, ತಾವೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಈಗಾಗಲೇ ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ ಎಲ್ಲೋ ಹೂಡಿಕೆ ಮಾಡಿದ್ದೀರಾ, ಅದರ ಲಾಭ ಕೂಡ ಬರ್ತಾ ಇದೆ. ಪೂರ್ವಿಕರ ಆಸ್ತಿಯಿಂದ ಶುಭ ಆಗ್ತಾ ಇದೆ. ಹೊಸ ವ್ಯಾಪಾರದಿಂದ ಶುಭ ಆಗ್ತಾ ಇದೆ. ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲತೆಯನ್ನು ಪಡೀತಕ್ಕಂಥ ಸಂದರ್ಭ ಕೂಡ ಒದಗಿ ಬರ್ತಾ ಇದೆ. ಈಗ ಉದ್ಯೋಗ ಇಲ್ಲ, ಮಹಿಳೆಗೆ ಉದ್ಯೋಗ ಸಿಗುತ್ತೆ, ಅಲ್ಲಿ ಹಣ ಬರುತ್ತೆ. ವ್ಯಾಪಾರ ಏನೋ ಸಣ್ಣ ಪುಟ್ಟ ವ್ಯಾಪಾರ, ಅಲ್ಲಿ ಬರತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಯಾವುದೋ ಒಂದು ಆಸ್ತಿ, ಹಳೆಯ ಆಸ್ತಿ ಮಾರಾಟದಿಂದ ಹಣ ಬರ್ತಕ್ಕಂಥ ಯೋಗ. ವಾಹನದಿಂದ ಶುಭ ಆಗ್ತಕ್ಕಂಥ ಯೋಗ ಸಹ ಕನ್ಯಾ ರಾಶಿಯವರಿಗಿದ್ದು, ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭ ಇರತಕ್ಕಂಥ ವರ್ಷ ಕೂಡ 2024 ಇರುತ್ತೆ. ತಾಳ್ಮೆ ಕೂಡ ಇಲ್ಲಿ ಅವಸರವಾಗಿರುತ್ತೆ. ಫೆಬ್ರವರಿ, ಮಾರ್ಚ್ ಆಗ್ಬೋದು, ಮೇ ಮಾಸ, ಫೆಬ್ರವರಿ, ಮಾರ್ಚ್ ಮತ್ತು ಮೇ ಮಾಸದಲ್ಲಿ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಹಣ ಯೋಗ ಇರ್ತಕ್ಕಂಥದ್ದು, ಆಕಸ್ಮಿಕ ಧನಯೋಗ ಇರ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಅದೇ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ಎಲ್ಲೋ ಒಂದು ಕಡೆ ಹಣದಲ್ಲಿ ಸಿಕ್ಕಾಕೊಳ್ಳೋದು, ಸುಮ್ಮನೆ ಹೋಗಿ ಹೂಡಿಕೆ ಮಾಡೋದು, ಈ ಮಾಸದಲ್ಲಿ ಸ್ವಲ್ಪ ಬರ್ತಕ್ಕಂಥ ಹಣವನ್ನು ಇಟ್ಕೊಳ್ಳಿ, ಹೂಡಿಕೆಯಿಂದ ನಷ್ಟ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಬಹುಮುಖ್ಯವಾಗಿ 2024ರಲ್ಲಿ ಆರ್ಥಿಕವಾಗಿ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಈ ಕನ್ಯಾ ರಾಶಿಯವರು ವಿಷ್ಣುವಿಗೆ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಶಂಖವನ್ನು ದಾನ ಮಾಡೋದ್ರಿಂದ, ಶಂಖವನ್ನು ತಗೊಂಡೋಗಿ ಈ ವರ್ಷದಲ್ಲಿ ಬುಧವಾರದ ದಿವಸ ಅಥವಾ ಮನೆಯಲ್ಲಿ ವಿಷ್ಣು ವಿಗ್ರಹ ಇದ್ದರೆ ಅದರಿಂದ ಅಭಿಷೇಕ ಮಾಡೋದ್ರಿಂದ ಅದು ತುಂಬಾ ಒಳ್ಳೆಯದಾಗತ್ತೆ. ಹಾಲಿನ ಅಭಿಷೇಕ ಅಂತ ಹೇಳುತ್ತೆ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳಿ. ಭಾನುವಾರ ಮತ್ತು ಗುರುವಾರ ಈ ವರ್ಷದಲ್ಲಿ ಸಾಕಷ್ಟು ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ, ಒಳ್ಳೆಯದಾಗತ್ತೆ. ಜೊತೆಗೇನು ಅಂತ ಹೇಳಿದ್ರೆ, ತಮಗೆ ಈ ವರ್ಷ 9 ಆದಾಯ ಇದೆ, 9 ಆದಾಯ ಇದೆ, ಕೇವಲ 3 ಮಾತ್ರ ಖರ್ಚಿದೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೂಡ ಈ ವರ್ಷ ಕನ್ಯಾ ರಾಶಿಯವರಿಗಾಗಿರುತ್ತೆ.